ಚಲನಚಿತ್ರ ದರ್ಶನ್ ಅವರ ಒಂದು ಬೆಳ್ಳಿ ಪರ್ವಕ್ಕೆ ಈಗಾಗಲೇ ಕೌಂಟರ್ ಶುರುವಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಳ್ಳಿ ಪರ್ವ ಕಾರ್ಯಕ್ರಮವನ್ನ ಎಲ್ಲ ಸೆಲೆಬ್ರಿಟೀಸ್ ಸಹ ತಮ್ಮ ಡ್ಯಾನ್ಸ್ ಮೂಲಕ ಒಂದು ದರ್ಶನ್ ಅವರ ಅಭಿಮಾನಿಗಳ ಒಂದು ದರ್ಶನ್ ಅವರ ಹಾಡುಗಳಿಗೆ ಹೆಜ್ಜೆ ಹಾಕೋದ್ರ ಮೂಲಕ ಶುರು ಮಾಡ್ತಾರೆ. ಸದ್ಯ ಇವಾಗ ನಮ್ಮ ಜೊತೆ ಇದ್ದಾರೆ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆ ನಟಿ ಆಗಿರುವಂತಹ ದೀಪಾ ಅಯ್ಯರ್ ಅವರು. ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಕಂಟೆಸ್ಟೆಂಟ್ ಸಾನಿಯಾ ಅಯ್ಯರ್ ಅವರ ತಾಯಿಯವರು. ಅವರು ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ಹಾಗೆ ದರ್ಶನ್ ಅವ್ರಿಗೆ ಯಾವ ರೀತಿ ಅಭಿನಂದನೆಯನ್ನ ತಿಳಿಸ್ತಾರೆ ಅಂತ ಕೇಳೋಣ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದರ್ಶನ್ ಅವರ ಬೆಳ್ಳಿ ಪರ್ವ ಕಾರ್ಯಕ್ರಮ ನಡೀತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಖುಷಿ ಆಗ್ತಾ ಇದೆ. ಆಕ್ಚುಲಿ ಈ ಪ್ರೋಗ್ರಾಮ್ ಅಲ್ಲಿ ಸಾನಿಯಾ ಪರ್ಫಾರ್ಮ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ 20 ವರ್ಷಗಳ ಮುಂಚೆ ಆಕ್ಚುಲಿ ಅವಳು ಗಜಾ ಮೂವಿನಲ್ಲಿ ಮಾಡಿದ್ಲು, ನಾನು ಗಜಾ ಮೂವಿನಲ್ಲಿ ಆಕ್ಟ್ ಮಾಡಿದ್ದೆ. ಅದಾದ್ಮೇಲೆ ಈಗಲೇ ಲೈಕ್ ಈ ದರ್ಶನ್ ಅವ್ರನ್ನ ಮೀಟ್ ಮಾಡ್ತಾ ಇರೋದು, ಅವರ ಸಾಂಗ್ ಆಗಿ ಇವಳು ಪರ್ಫಾರ್ಮ್ ಮಾಡ್ತಾ ಇರೋದು ತುಂಬಾ ಖುಷಿ ಅಂತ ಹೇಳ್ತೀನಿ. ಬಿಕಾಸ್ ಅವಳಿಗೆ ಈ ಒಂದು ಪರ್ಫಾರ್ಮ್ ಮಾಡೋ ಆಫರ್ಗೆ ಅಂದ್ರೆ ಲೈಕ್ ಪರ್ಫಾರ್ಮ್ ಮಾಡಿ ಅಂತ ಕರೆದು ಕೇಳಿದ್ದಕ್ಕೆ ನಮಗೆ ತುಂಬಾ ಖುಷಿ ಇದೆ ಆಕ್ಚುಲಿ. ಯಾಕಂದ್ರೆ ಅವರು ಎಷ್ಟು ವರ್ಷ 25 ವರ್ಷ ಚಿತ್ರರಂಗದಲ್ಲಿ ಸಾಧನೆ ಮಾಡಿದ್ದಾರೆ. ಲೈಕ್ ಸ್ಟ್ರಗ್ಲಿಂಗ್ ಮಾಡ್ಕೊಂಡು ಬೆಳ್ಕೊಂಡು ಬಂದು ಇವತ್ತು ಯಾವುದೋ ತುಂಬಾ ದೊಡ್ಡ ಮಟ್ಟಿಗೆ ನಿಂತಿದ್ದಾರೆ. ಅಂತ ಅವ್ರಿಗೆ ಟ್ರಿಬ್ಯೂಟ್ ಮಾಡೋದಕ್ಕೆ ಟ್ರಿಬ್ಯೂಟ್ ಮಾಡಕ್ಕೆ ಒಂದು ಸಾಂಗ್ ಮಾಡ್ತಾ ಇದ್ದಾಳೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ. ಮತ್ತೆ ಏನಾದ್ರೂ ದರ್ಶನ್ ಅವರ ಒಂದು ಹೊಟ್ಟೆಗೆ ಸಾನ್ಯಾ ಅವರ ನಡ್ಸೋದಕ್ಕೆ ಅವಕಾಶ ಸಿಕ್ಕಿದ್ರೆ ನಿಮ್ಗೆ ಎಷ್ಟು ಆಸ್ ಎ ತಾಯಿಯಾಗಿ ಎಷ್ಟು ಪ್ರೌಡ್ ಮೂಮೆಂಟ್ ಆಗುತ್ತೆ ಅಂತ? ತುಂಬಾ ಖುಷಿ ಆಗತ್ತೆ. ಅವ್ರ ಜೊತೆ ಆಕ್ಟ್ ಮಾಡಕ್ ಚಾನ್ಸ್ ಸಿಕ್ಕಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಅಂದ್ರೆ ಕನ್ನಡ ಚಿತ್ರರಂಗದ ಮೇರು ನಟ ಅವರು. ಆಕ್ಚುಲಿ ತುಂಬಾ ಖುಷಿ ಆಗತ್ತೆ. ನನಗೆ ಏನ್ ಮಾತಾಡ್ಲಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ಲೈಕ್ ಬೆರಳೆಣಿಕೆ ಅಷ್ಟು ಫೇಮಸ್ ನಟರಲ್ಲಿ ದರ್ಶನ್ ಅವರು. ಹಾಗಾಗಿ ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಸಾನ್ಯಂಗೆ ಏನಾದ್ರು ಚಾನ್ಸ್ ಸಿಕ್ತು ಅಂತಂದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ದರ್ಶನ್ ಅವರ ಸಿನಿಮಾದಲ್ಲಿ ಅಂದ್ರೆ ಗಜಾ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ರಿ ಅಂಡ್ ನಿಮ್ಮ ಮಗಳು ಸಾನಿಯಾ ಕೂಡ ಬಣ್ಣ ಹಚ್ಚಿದ್ರು. ಅದಾದ ನಂತರ ನಿಮ್ಮ ಮತ್ತೆ ದರ್ಶನ್ ಅವರ ಒಡನಾಟ ಯಾವ ರೀತಿ ಇತ್ತು ಅಂಡ್ ದರ್ಶನ್ ಅವರಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ಗುಣ ಯಾವುದು ಅಂತ? ಒಡನಾಟ ಮೋಸ್ಟ್ಲಿ ಗಜಾ ಮೂವಿ ಮಾಡಿದಷ್ಟೇ. ಅದಾದ್ಮೇಲೆ ಇವತ್ತೇ ಸರ್ ನೋಡಬಹುದು, ನೋಡಕ್ ಸಿಗ್ತಾರೆ ಅಷ್ಟೇ. ಅದ್ ಬಿಟ್ರೆ ಒಡನಾಟನೇ ಇರ್ಲಿಲ್ಲ. ಬಟ್ ಐ ಆಮ್ ಸೋ ಹ್ಯಾಪಿ, ಅಟ್ಲೀಸ್ಟ್ ಇಷ್ಟು ವರ್ಷ ಆದ್ಮೇಲೆ ಆದ್ರೂ ಇವಾಗ ಮೀಟ್ ಮಾಡ್ತಾ ಇದೀವಿ, ಸಿಗ್ತಾರೆ, ಮಾತಾಡ್ತಾರೆ. ತುಂಬಾ ಖುಷಿ ಆಗತ್ತೆ. ಇನ್ನೇನೋ ಕೇಳಿದ್ರಿ, ಮರ್ತೋಗ್ಬಿಟ್ಟೆ. ನರ್ವಸ್. 25 ವರ್ಷಗಳ ಬೆಳ್ಳಿ ಸಂಭ್ರಮ, ಬೆಳ್ಳಿ ಪರ್ವ ಕಾರ್ಯಕ್ರಮ ಅಭಿಮಾನಿಗಳಿಂದಲೇ ನಡೆಸ್ತಿರುವಂತಹ ಕಾರ್ಯಕ್ರಮ. ದರ್ಶನ್ ಅವರಿಗೆ ಕೊನೆಯದಾಗಿ ಯಾವ ರೀತಿ ವಿಶೇಷನ ತಿಳಿಸ್ತೀರಾ ಅಂತ? ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಅವ್ರ ವ್ಯಕ್ತಿತ್ವದಲ್ಲಿ ಏನ್ ಇಷ್ಟ ಆಯ್ತು ಅಂತ ನೀವಾಗ್ಲೇ ಕೇಳಿದಲ್ವಾ. ಲೈಕ್ ಈಸ್ ವೆರಿ ಡೌನ್ ಟು ಅರ್ತ್, ತುಂಬಾ ಒಳ್ಳೆಯವರು. ನಾನು ಲೈಕ್ ಗಜಾ ಮೂವಿ ಆದ್ಮೇಲೆ ಡೈರೆಕ್ಟ್ ಆಗಿ ಮೀಟ್ ಮಾಡಿಲ್ಲ ಅಂದ್ರೂ ಅವ್ರದ್ದು ಇಂಟರ್ವ್ಯೂಸ್ ಆಗಲಿ, ಅವ್ರದ್ದು ಬೇರೆ ಬೇರೆ ಪ್ರೋಗ್ರಾಮ್ಸ್ ಆಗಲಿ ನೋಡ್ತಾ ಇರ್ತೀನಲ್ಲ, ಲೈಕ್ ತುಂಬಾ ಕೈಂಡ್ ಹಾರ್ಟೆಡ್. ಅವ್ರ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ ನಾನು. ನನಗೆ ಡೈರೆಕ್ಟ್ ಆಗಿ ನಾನು ಅವ್ರಿಗೆ ಸಿಕ್ಕಿಲ್ಲ, ಮಾತಾಡಿಲ್ಲ ಅಂದ್ರೂ ಅವ್ರ ಬಗ್ಗೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ನಮ್ಮ ಆರ್ಟಿಸ್ಟ್ ಸರ್ಕಲ್ ಅಲ್ಲಿ ತುಂಬಾ ಕೇಳ್ಪಟ್ಟಿದ್ದೀನಿ. ತುಂಬಾ ಒಳ್ಳೆಯವರು, ತುಂಬಾ ಡೌನ್ ಟು ಅರ್ತ್, ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ. ಅಷ್ಟು ಗುಣ ಇದ್ರೆ ಸಾಕಲ್ವಾ ಮನುಷ್ಯನ್ಗೆ. ಲೈಕ್ ನಾನು ಎಷ್ಟೇ ಬೆಳೆದಿದ್ರು, ಅದೇ ಸಾನಿಯಾ ಮೊನ್ನೆ ಹಾಕೊಂಡಿದ್ಲು. ಸಾನಿಯಂಗೆ ಮೊನ್ನೆ ಸಿಕ್ಕಿದಾಗ, ಮೊನ್ನೆ ಎಲ್ಲೋ ಮೀಟ್ ಮಾಡಿದಾಗ ಸಾನಿಯನ್ಗೆ ಲೈಕ್ ಗಜಾ ಮೂವಿನಲ್ಲಿ ನೋಡಿದ್ದು, ನಿಮ್ಮನ್ನ ಇವಾಗಲೇ ನೋಡ್ತಾ ಇರೋದು ಅಂತ ಹೇಳಿದ್ರಂತೆ. ಶಿ ವಾಸ್ ಸೋ ಹ್ಯಾಪಿ. ಅಮ್ಮ ಏನ್ ಗೊತ್ತಾ ಇದನ್ನೇ ಹೇಳ್ತಾ ಇದ್ಲು. ಅಮ್ಮ ಏನ್ ಗೊತ್ತಾ, ಅವ್ರಿಗೆ ನಾನು ನೆನಪಿದ್ದೀನಿ. ಲೈಕ್ ಅವಳು ಫುಲ್ ಖುಷಿ ಆಗ್ಬಿಟ್ಲು. ಇದಕ್ಕಿಂತ ಉದಾಹರಣೆ ಬೇಕಾ? ಈಸ್ ವೆರಿ ಡೌನ್ ಟು ಅರ್ತ್ ಅಂತ. ನನಗೆ ಅಂದ್ರೆ ಸಾನ್ಯನ ನೋಡಿ ಅವರು ನಾನು ಅವಾಗ ನೋಡಿದ್ದೆ, ನಿಮ್ನ ಈಗ ನೋಡ್ತಾ ಇದ್ದೀನಿ ಅಂತ ಹೇಳೋ ಅವಶ್ಯಕತೆ ಏನಿರ್ಲಿಲ್ಲ. ಅಷ್ಟು ನೆನ್ಪಿಟ್ಕೊಂಡು ಅವಳ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ದಾರೆ ಅಂತಂದ್ರೆ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ದರ್ಶನ್ ಅವ್ರ ಬಗ್ಗೆ ಆಗಿರ್ಬೋದು, ಸಾನ್ಯಾ ಅವ್ರ ಜೊತೆ ಗಜಾ ಮೂವಿಲಿ ಆಕ್ಟ್ ಮಾಡುವಂತ ಒಂದಷ್ಟು ಅನುಭವವನ್ನು ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಅಂಡ್ ಸಾನ್ಯಾ ಅವ್ರಿಗೂ ಹಾಗೆ ನಿಮ್ಗೆ ಮತ್ತಷ್ಟು ಅವಕಾಶಗಳು ಬರಲಿ, ಒಳ್ಳೆದಾಗ್ಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಇದಿಷ್ಟು ದೀಪಾ ಅಯ್ಯರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್.